ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಮನೆಯದು ಕೆಲಸ, ಅಲ್ಲಿ ಮನೆ ಕೆಲಸ ಎಲ್ಲ ನಡೀತಾ ಇದೆಯಲ್ಲ, ಪಿಲ್ಲರೆಲ್ಲ ನಿಲ್ಲಿಸ್ತಾ ಇದ್ದಾರೆ, ಅಲ್ಲಿಗೆ ಹೋಗಬೇಕು. ನಂದೇನಿಲ್ಲ, ಇವಾಗ ಬೆಳಗ್ಗೆ ಇಲ್ಲಿ ತಿಂಡಿ ಮಾಡಿಕೊಂಡು ಮಧ್ಯಾಹ್ನದ ಊಟ ಎಲ್ಲ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೋಯ್ತು ಅಂತಂದರೆ ಇನ್ನೇನು ಸಂಜೆವರೆಗೂ ಅಲ್ಲೇ ಇರಬೇಕು. ಹಾಗಾಗಿ ರೆಡಿ ಆಗ್ತಿದ್ದೀನಿ. ನಾನು ಬೆಳಗ್ಗೆ ಅಲ್ಲೇ ಸ್ನಾನ ಆಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಮಾಡಿಕೊಂಡೆ ಹೊರಡೋದು. ಇವಾಗ ಬೇಗ ಬೇಗ ರೆಡಿ ಆಗಿಬಿಟ್ಟು ತಿಂಡಿ ಮಾಡಿಕೊಂಡು ಹೊರಡಬೇಕು. ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಾನು ಆಯಿಲ್ ಮಾಡ್ಕೊಂಡಿದ್ದೆನಲ್ಲ, ಅದರಲ್ಲಿ ಇದು ದುಪ್ಪಟ್ಟ ಬ್ಲ್ಯಾಕ್ ಇರೋದ್ರಿಂದ ಏರು ಆಗಿ ಕಂಡುಬಿಡುತ್ತೆ. ಅದು ಕೂಡ ಒಂದು ಏರ್ ಕೂಡ ತುಂಬಾ ಗ್ರೋತ್ ಆಗಿದೆ. ನಾನು ಯಾವುದೇ ಆಯಿಲ್ ಹೊರಗಡೆ ತರೋದಿಲ್ಲ, ದುಡ್ಡು ಖರ್ಚು ಮಾಡಿ. ಅಂದರೆ ನಾವು ಸುಮ್ಮನೆ ಹೊರಗಡೆ ಹೋಗಿ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ತಂದು ಅದನ್ನ ಯೂಸ್ ಮಾಡಿದ್ರೆ ಒಂದು ಸರಿ 2 ಸರಿ ಈಗ ಸಾವಿರಾರು ರೂಪಾಯಿ ತಂದು ಕೊಟ್ಟು ತರೋದು ಯಾತಕ್ಕೆ? ನಾನು ಯಾವಾಗಲೂ ಮನೇಲೇ ಆಯಿಲ್ನೆಲ್ಲ, ಅಂದರೆ ಒಳ್ಳೆ ಆಯಿಲ್ ತೊಗೊಂಡು ಬಂದು ಮನೇಲಿ ಅದಕ್ಕೆ ಏನೆಲ್ಲ ಹಾಕಬೇಕು ಸಾಮಗ್ರಿಗಳನ್ನ ಹಾಕ್ಕೊಂಡು ಆಯಿಲ್ ತಯಾರಿಸ್ಕೊಳ್ತೀನಿ. ಅದು ನೋಡಿ ನನಗೆ ಏರೆಲ್ಲ ತುಂಬಾ ಗ್ರೋತ್ ಆಗಿದೆ. ಮುಂದೆ ಇಲ್ಲೆಲ್ಲ ಏರೆಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ, ಒಳ್ಳೆ ಏರ್ ಚೆನ್ನಾಗಿ ಬಂದಿದೆ. ಅಂದರೆ ನಾನು ಅವಾಗ ಉದ್ದ ಬರುತ್ತೆ, ಸ್ವಲ್ಪ ಕಟ್ ಮಾಡಿಸ್ಬಿಡ್ತೀನಿ. ಹಾಗಾಗಿ ನಂದು ಶಾರ್ಟ್ ಇದೆ, ಇಷ್ಟಿರಲಿಲ್ಲ ಬದಲೆಲ್ಲ. ಹಾಯ್ ಗುಡ್ ಮಾರ್ನಿಂಗ್. ಹಾಗೆಯೇ ನಮ್ಮ ಮನೆ ಒಳಗಡೆ ಸೂರ್ಯದೇವ ಬರ್ತಾ ಇದ್ದಾರೆ ನೋಡಿ. ಇವತ್ತು ನಮ್ಮ ಮನೆ ದೋಸೆ ಮಾಡೋಣ ಅಂತ ಎಲ್ಲ ರುಬ್ಬಿಟ್ಟಿದ್ರು. ಸ್ವಲ್ಪ ಉಬ್ಬೇ ಇಲ್ಲ ಪುಟ, ದೋಸೆ ಜಾಸ್ತಿ ಉಬ್ಬಿಲ್ಲ. ಇವತ್ತು ನಮ್ಮ ಮನೆ ದೋಸೆ ಮತ್ತು ಕಡಲೆಕಾಳು, ಬಾಳೆಕಾಯಿ ಪಲ್ಯ ಮತ್ತು ಇದು ಮೊಳಕೆ ಕಟ್ಟಿರುವ ಕಾಳು. ಇವತ್ತು ಮೊಳಕೆ ಬಂದಿಲ್ವಾ? ಬಂದಿದ್ದೀನಿ. ಎಲ್ಲಿ? ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾ? ಇಲ್ಲ, ಸೈಡ್ ಬಿಡು. ಆದ್ರೆ ನೆನ್ನೆ ಬಂದಿದೆ ಅಂದಲ್ವಾ? ನೆನ್ನೆ ಚಿಕ್ಕ ಚಿಕ್ಕ ಮೊಳಕೆ ಬಂದಿತ್ತು. ಮೊಳಕೆನೇ ಜಾಸ್ತಿ ಬಂದಿಲ್ಲ. ಓಕೆ, ಅಂದರೆ ಎಲ್ಲ ಬಂದಿದೆ, ದೊಡ್ಡ ದೊಡ್ಡ ಮೊಳಕೆ ಬಂದಿಲ್ಲ ಅಷ್ಟೇ. ಮುಡ್ಚ್ಕೊಬಿಟ್ಟಿದೆ ಮೊಳಕೆಗಳು ಬಂದು. ಇವತ್ತು ಮಧ್ಯಾಹ್ನಕ್ಕಾದ್ರೆ ಚೆನ್ನಾಗಿ ಬರ್ತಿತ್ತು. ನಾವು ಅಂದರೆ ಇದು ಮಧ್ಯಾಹ್ನಕ್ಕೆ ಮಾಡಲ್ಲ, ಇವಾಗಲೇ ಮಾಡಬೇಕು. ಯಾಕೆಂದರೆ ನಾನು ಊಟ ತಗೊಂಡು ಹೋಗ್ತೀನಲ್ವ ಅಲ್ಲಿ ನಮ್ಮ ಮನೆ ಹತ್ರ. ಹಾಗಾಗಿ ನಮ್ಮ ಮನೆ ಹತ್ರ ನಾನು ಮನೆ ಕಟ್ಸೋ ಜಾಗಕ್ಕೆ ನನಗೂ ಊಟ ತಗೊಂಡು ಹೋಗ್ತೀನಿ ಅಷ್ಟೇ, ಇನ್ನೇರ್ಗಿಲ್ಲ. ನಾನು ಇವಾಗ ಬೆಳಗ್ಗೆ ಇಲ್ಲಿಂದ ಹೋಯ್ತು ಅಂದರೆ ತಿಂಡಿ ಮಾಡಿಕೊಂಡು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರೋದೇ ಸಂಜೆ ಇಲ್ಲಿಗೆ. ಹಾಗಾಗಿ ಇದು ಮಧ್ಯಾಹ್ನದ ಅಡುಗೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತಗೊಂಡಿದ್ದೀವಿ ಇವತ್ತು. ನನಗೆ ಎದ್ದ ತಕ್ಷಣ ಬಿಸಿ ನೀರು. ಇಲ್ಲಿ ನೋಡಿ, ನಮ್ಮ ಖುಷಿ ಗೌಡ್ರು ಎದ್ಬಿಟ್ಟು ಬೆಳಗ್ಗೆನೆ ಕಾಲೆತ್ಕೊಂಡು ಬಿದ್ದಿದ್ದಾರೆ. ಯಾಕೋ ಈ ರೀತಿ ಹಾಕ್ಕೊಂಡು ಮಲಗಿದೆ, ಕಾಲ ಹುರ್ಕೊಂಡು. ನಿದ್ದೆ ಹೋಗಿಲ್ವಾ? ನಾನು ಎದ್ದು ಬಂದಿನಿ ಅಂದ್ಬಿಟ್ಟು ಎದ್ಬಿಟ್ಟವನೇ ಪುಟ. ಎದ್ದು ನೋಡೋದಂತೆ ಅಮ್ಮಮ್ಮ ಇಲ್ವಲ್ಲ ಅಂದ್ಬಿಟ್ಟು ಬಂದಂತೆ ಅಂತ ಹೇಳ್ತಾನೆ. ಇನ್ನು ಪರಮ್ಗೌಡ್ರು ಎದ್ದಿಲ್ಲ. ಹೊರಗಡೆ ವೆದರ್ ಅಂತೂ ಇನ್ನೂ 7 ಗಂಟೆ ಆಗಿಲ್ಲ ನೋಡಿ, ಹೀಗಿದೆ. ಬಿಸಿಲಂತೂ ಹೊರಗಡೆ ಆಲ್ರೆಡಿ ಬರ್ತಾ ಇದೆ. ಪರಮ, ನಾನು ರೆಡಿ. ಇವಾಗ ಪರುನ ಮನೇಲಿ ಬಿಟ್ಟು ಹೋಗೋದೆ. ಪರುನ್ ಏನಿದ್ರೆ ಸಂಜೆನೇ ಬಂದು ನೋಡೋದು ಅಲ್ಲ ಪರಮ? ಅಯ್ಯೋ ಅಯ್ಯೋ ಅಯ್ಯೋ, ಸಿಕ್ಕಾಬಟ್ಟೆ ಕಾಟ ಕೊಡ್ತಾನೆ ಅವ್ರ ಅಮ್ಮನಿಗಂತೂ. ಒಂತ ಕೂರಲ್ಲ, ಒಂತ ನಿಲ್ಲಲ್ಲ. ಯಾಕೆ? ಓಹೋ, ಮೋಷನ್ ಮಾಡ್ಕೊಬಿಟ್ಟದ. ದೋಸೆ ತಿನ್ನಲಿಲ್ಲ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲಿಗೆ ಹೆಂಗೆ ಹೋಗ್ತೀಯಾ ನೀನು? ಇನ್ನೊಂದೇನು ಗೊತ್ತಾ, ಟಿ ವಿ ಒಳಗಡೆ ಯಾರಾದರೂ ಇದ್ದರೆ ಯಾರೋ ಇದ್ದಾರೆ, ನಾನು ಎತ್ಕೊಳ್ತಿಲ್ಲ ಅಂತ ಅಳೋದು. ಮತ್ತು ಅವ್ರ ಅಪ್ಪನ ಜೊತೆ ವೀಡಿಯೋ ಕಾಲಲ್ಲಿ ಅವರಪ್ಪ ಇಲ್ಲೇ ಇದ್ದಾರೆ ಅನ್ನೋ ರೀತಿ ಒಂದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ ವೀಡಿಯೋ ಕಾಲ್ ನೋಡ್ಕೊಂಡು ಆಟ ಆಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ, ಅಳ್ತಾನೆ. ಎತ್ಕೋ ಅಂತ ಹೇಳ್ಬಿಟ್ಟು 2 ಕೈನೂ ಕೊಟ್ಕೊಂಡು ಅಳ್ತಾ ಇರ್ತಾನೆ. ಹ್ಞೂ ಅಲ್ವಾ? ಸ್ವಲ್ಪ ಇವಾಗ ಕೂತ್ಕೊಳ್ತಾ ಇದ್ದಾನೆ, ಸ್ವಲ್ಪ ಮಾತಾಡ್ತಾ ಇದ್ದಾನೆ.
ನೋಡಿ ಹೇಳಿ ಮಾತಾಡ್ತಾನಂದ್ರೆ ಸದ್ ಮಾಡ್ತಾ ಇದ್ದಾರೆ ಇವರು. ಮಾತಾಡಿ ಈಗ. ಪಪ್ಪ ಎಲ್ಲ ಅಮ್ಮ ಅಂತಾರಲ್ಲ, ಇಲ್ಲ ಮನೇಲಿ ಯಾವುದೋ ಒಂದು ಅಪ್ಪು ಸರ್ ಮೂವಿಲಿ ಹೇಳ್ತಾರೆ ನೋಡಿ, ಅಪ್ಪನಪ್ಪ ಅಮ್ಮನಪ್ಪ ಅಂದ್ರೆ ಪಪ್ಪ ಅಂತಾನೆ ಅಲ್ಲ, ಇವನು ಹಂಗೇನೆ. ಅವ್ರ ಅಮ್ಮನಪ್ಪ ಅಂದ್ರೆ ಅಮ್ಮನಲ್ಲ, ಪಪ್ಪ ಪಪ್ಪ ತಾತ ಅಂತ ಹೇಳ್ತಾನೆ. ತಾತ ಪಪ್ಪ ಅನ್ನೋದು ಮಾತ್ರ ಜಲ್ದಿ ಬರುತ್ತೆ. ಹೇಳ್ಬಿಡು ಮಮ್ಮ ಮಮ್ಮ ಪಪ್ಪ ಪಪ್ಪ ಅಂತೀಯಲ್ಲ, ಪಪ್ಪ ತಾತ ತಾತ ಅಂತ ಇರ್ತಾನೆ. ಅಮ್ಮ ಅಂತ ಯಾವುದೇ ಕಾರಣಕ್ಕೂ ಅನ್ನಲ್ಲ. ನಮ್ಮ ಪರಮಗೌಡರು ತೋರಿಸಿ ತುಂಬ ದಿನಗಳೋಗಿತ್ತು. ಇನ್ನವನು ಸ್ನಾನ ಮಾಡಿಸಿಲ್ಲ, ಮೈಯೊರ್ಸಿಲ್ಲ. ಇವಾಗ ಎದ್ದು ಅವನು ಹಂಗೇನೆ ತಿಂಡಿ ಮಾಡ್ತೀನಿ ಇದಕ್ಕೋಗಿದ್ದು ಬಂದಿದ್ದಾನೆ. ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದಿದ್ದಾರೆ ಸಾಹೇಬರು. ಇವಾಗ ತಿಂಡಿ ಮುಗಿಸಿ ಮೈಯೊರ್ಸಿ ಪುಟ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಬಿಡು. ಸಂಜೆ ಬಿಸಿ ನೀರು ಸ್ನಾನ ಮಾಡಿಸ್ಬಿಡ್ತೀನಿ. ರಾತ್ರಿನೇ ಮಾಡಿಸ್ಬೇಕಾಯ್ತು, ಮಾಡಿಸಿಲ್ಲ. ಇವತ್ತು ಬರೋ ಅಷ್ಟರಲ್ಲಿ ನೀರು ಚೆನ್ನಾಗಿ ಕಾದಿರುತ್ತೆ. ಬೆಳಗ್ಗೆ ಬಿಸಿ ನೀರು ಬರುತ್ತೆ ಅಲ್ಲ ಸೋಲರ್ಲಿ, ಹಂಗಾಗಿ ಸಾಹೇಬರಿಗೆ ಬಿಸಿ ನೀರು ಸ್ನಾನ ಮಾಡಿಸಿಲ್ಲ. ಮುದ್ದು ಮಗು ವಿಡಿಯೋ ಕಾಲ್ ಮಾಡ್ಕೊಂಡು ಮಾತಾಡ್ತಾರೆ ಮಧ್ಯಾಹ್ನ ತಮ್ಮ ಮಗ ನನ್ನ ಜೊತೆ. ಅಲ್ವಾ? ಊಟ ಹಾಕ್ಬಿಟ್ಟ. ಓಹೋ ಓಕೆ. ತಟ್ಟೆ ಸಾಕು ಬೇಜಾರು. ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕನ್ನಡ ಮೆನು ಇವರೇನೆ. ನಮ್ಮ ಅಣ್ಣ ಏನೋ ಗೊತ್ತಿಲ್ಲ ಅವ್ರ ಹೆಸರು ಇವರೆಲ್ಲ ಕುಮಾರ್ ಅಂತೇಳಿ, ಇವರು ಕಬ್ಬಣ ಕಟ್ತಾಯಿದ್ದಾರೆ. ಹಾಗಾಗಿ ಇವರಿಂದನೇ ಮೊದಲನೇ ಬಾರಿಗೆ ವರ್ಕರ್ಸ್ ನಾನು ಯಾರೂ ತೋರಿಸಿರಲಿಲ್ಲ. ಇವರು ಏನು ತೊಂದರೆ ಇಲ್ಲ ತೋರಿಸಿ ಅಂದ್ರೆ, ಹಾಗಾಗಿ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವರನ್ನೇ ಫುಲ್ಲು ಎಲ್ಲ ನಮ್ಮದು ಬಿಲ್ಡಿಂಗ್ ಎಲ್ಲ ಕಬ್ಬಣ ಕಟ್ಟೋರು. ನೀವೇನಾ ಬಾರ್ ಬೆಂಡಿಂಗ್ ಅಂತನಾ? ಏನಂತಾರೆ? ಬಾರ್ ಬೆಂಡಿಂಗ್. ಇವ್ರನ್ನೇ ಫುಲ್ ನಮ್ಮದು ಬಿಲ್ಡಿಂಗ್ ಎಲ್ಲ ಇವರನ್ನೇ ಕಬ್ಬಣ ಕಟ್ಟೋರು. ನಿಮ್ಮೂರವರೆಲ್ಲ ನೋಡ್ತಾರಾ? ಹೇಳ್ಬಿಡಿ ನಿಮ್ಮೂರವ್ರಿಗೆಲ್ಲ. ಯಾಕೆ ಹೇಳಲ್ವಾ? ಹೇಳಲ್ವಾ? ಇಲ್ಲ ಸಿಕ್ತಾ? ದೊಡ್ಡದು ಬೇಕಾ? ನನಗೆ ಮಧ್ಯೆ ಹೇಳಿದ್ರೆ ತಂದು ಮಾಡಿಬಿಡ್ತಿದ್ದೆ. ಅಣ್ಣ ಬರೀ ಕೇಳಿ ಅವ್ರನ್ನ ಅಕ್ಕಿ ಎತ್ಕೊಟ್ಬಿಡಿ. ಇನ್ಸ್ಟಾಗ್ರಾಮಲ್ಲೂ ಹಾಕ್ಬೇಕಂತ ಇವ್ರಿಗೆ. ಮತ್ತು ನೋಡಿ ಇದೆಲ್ಲ ಕಬ್ಬಣ ಎಲ್ಲ ಕಟ್ಟಿಟ್ಟಿದ್ದಾರೆ. ಹಿಂದನೇ ಮಾಡ್ಬೇಕು ಮೊದಲು ವಿಡಿಯೋ ನೋಡ ಹೆಂಗಂತೀರಾ? ಅಂದರೆ ಸುಮ್ಮನೆ ಕೇಳ್ದಾನೆ ವಿಡಿಯೋ ಮಾಡಬಾರ್ದು ಅಂತ ಮಾಡಿರಲಿಲ್ಲ ಅಷ್ಟೇ ನಾನು. ಹಾಗಾಗಿ ಇದೇನಣ್ಣ ಜಲ್ಲಿ ಹಾಕ್ಸ್ತಾ ಇರೋದಲ್ವಾ? ಏನಕ್ಕೆ ಇದು? ಮ್ಯಾಟ್ ಕಟ್ಟೋಕ್ಕೆ. ನೋಡಿ ಇದು ಮ್ಯಾಟೆಲ್ಲ ಕಟ್ಟಲಿಕ್ಕೆ ಅಂದ್ಬಿಟ್ಟು ಪಿಲ್ಲರ್ ನಿಲ್ಸೋಕ್ಕೆ ಮ್ಯಾಟ್ ಕಟ್ತಾ ಇರೋದು. ಅದ್ರ ಮೇಲೆ ಪಿಲ್ಲರ್ ನಿಲ್ಲಿಸ್ತಾರೆ. ಹಾಗಾಗಿ ಇಲ್ಲಿ ಇವತ್ತಿಂದ ವರ್ಕ್ ಸ್ಟಾರ್ಟ್. ಹೂಣ ನಮ್ಮ ಮನೆ ಸುಂದರವಾಗಿ ಕಾಣಬೇಕು ಅಂದರೆ ಇವರೇ ಕಾರಣ. ಇನ್ನು ಮುಂದೆ ಮನೆ ಹೆಂಗೆ ಬಂದರೂ ಇವರೇ ಕಾರಣ. ಅದನ್ನು ತೋರಿಸ್ಬಿಡ್ತೀನಿ ಲಾಸ್ಟ್ವರೆಗೂ. ಅಣ್ಣ ಬಿಡಿ ಅಣ್ಣ, ಕರ್ಗಿದ್ರೇನಣ್ಣ ನಿಮ್ಮ ಮನಸ್ಸು ಬೆಳಗಿದ್ರೆ ಸಾಕು. ಕರ್ರ ಕಾಣ್ತೀವಿ ಅಂತ ಹೇಳ್ತೀರಲ್ಲ. ನಮ್ಮ ಮನೆಯ ಕೆಲಸನ ಒಪ್ಕೊಂಡಿರೋದು ಇವರೇ. ನಮ್ಮ ಮನೆ ಚೆನ್ನಾಗಿ ಬರಲಿಕ್ಕೆ ಅವರೇ ಕಾರಣ. ಮುಂದೆ ಹೆಂಗೆಲ್ಲ ಬರುತ್ತೆ ಮನೆ ಅಂತ ತೋರಿಸ್ತೀನಿ. ಅಂದರೆ ನಮ್ಮ ಮನೆ ಸುತ್ತಮುತ್ತ ಫುಲ್ಲು ಬಿಲ್ಡಿಂಗ್ಗಳೆಲ್ಲ ಆಗಿದೆ, ಏನಿಲ್ಲ. ನಮ್ಮದು ಒಂದೇ ಖಾಲಿ ಜಾಗ ಇರೋದಿಲ್ಲ, ಎಲ್ಲ ಫುಲ್ ಸುತ್ತ ಹಿಂದೆ ನೋಡಿ ಎಲ್ಲ ಕೂಡ ಮನೆಗಳಾಗಿದೆ. ಇದು ಕೂಡ ಕೆಲಸ ಆಗಿದೆ. ನೋಡಿ ಇವಾಗ ಪಿಲ್ಲರ್ ಕಂಬ ಎಲ್ಲ ನಿಲ್ಲಿಸ್ತಾ ಇದ್ದಾರೆ.
ಈ ಸಿಮೆಂಟ್ ಯಾವ್ದಣ್ಣ ಇಲ್ಲಿಗೆ ಆಗ್ತಿರೋದು? ಸಿಮೆಂಟ್ ಯಾವುದು? ಅಟ್ರೋಟೆಕ್ ಸೂಪರ್. ಇದು ಪಿಲ್ಲರ್ಗೆ, ಕಟ್ಟಡಕ್ಕೆ ಬೇರೆನಾ? ಹೌದಾ? ಕಟ್ಟಡಕ್ಕೆ ಬೇರೆ ಬರುತ್ತೆ. ರಾಂಗ್ ನೀವು ಹೇಳೋದು. ಬೇಡ ಬಿಡಿ, ತಪ್ಪಾಯ್ತದೆ ಏನು ಕೇಳೋದು ಬೇಡ. ಸಿಮೆಂಟೆಲ್ಲ ಕಡಿಮೆ ಹಾಕಬೇಡಿ, ಜಾಸ್ತಿ ಸಮನಾಗಿ ಚೆನ್ನಾಗಿ ಹಾಕ್ಕೊಂಡು. ಕಮ್ಮಿ ಹಾಕದಾ? ಹಾಂ ಹಾಂ, ಅಲ್ಲ ಚೆನ್ನಾಗಿರಲಿ ಅಂತ, ಅಲ್ಲೆಲ್ಲ ಚೆನ್ನಾಗಿರಲಿ ಅಂತ ಜಾಸ್ತಿ ಡೆಸ್ಟೆಲ್ಲ ಹಾಕ್ಬಿಟ್ಟು ಆಮೇಲೆ. ಹೌದಾ? ನಾವು 3 ಬಳೆ ಜಾಸ್ತಿ ಹಾಕೀವಿ ಅಷ್ಟೇ. ಯಾಕಂದ್ರೆ ಈ ಮುನ್ನ ಇತ್ತಲಕ ಕಳಸಿ ಬಿಟ್ಬಿಡ ಇಲ್ಲಿಗ. ಇದು ಬಿಟ್ಟ ಅಂದ್ರೆ ಅದಕ್ಕೆ ಸೂರ್ಯ ಎಲ್ಲರೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇಂಜಿನಿಯರ್ ಬಂದಿರೋದ್ರಿಂದ ಎಲ್ಲ ಹೇಳ್ತಾ ಇದ್ದಾರೆ, ಇಲ್ಲಿ ನಿಲ್ಲಿಸ್ಬೇಕು, ಇಲ್ಲಿ ಬರಬೇಕು ಅಂತೇಳಿ. ನೋಡಿ, ಇವತ್ತು ಅಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ರು. ನನಗೆ ಅಲ್ಲಿ ಏನು ಕೂತ್ಕೊಂಡು ನೋಡ್ಕೊಳ್ಳೋದು ಕೆಲಸ ಏನೂ ಇರಲಿಲ್ಲ. ಹಾಗಾಗಿ ಶೈಲುಗೆ ಒಂದು ಪ್ರಮೋಷನ್ ಇದೆ ಅಂದು, ಹಾಗಾಗಿ ಶೈಲು ಆಟೋ ಬುಕ್ ಮಾಡಿದ್ವಿ. ಏನಿಲ್ಲ, ನಾವು ಮನೆ ಇದೆಯಲ್ಲ, ನಮ್ಮ ಈ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಅಷ್ಟೇ ದೂರ. ನಾವು ಈಗ ಮನೆ ಕಟ್ಟಿಸ್ತಿರೋ ಜಾಗಕ್ಕೂ ನಾವು ಇರೋ ಜಾಗಕ್ಕೂ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈ ಸೈಡ್ ರಿಂಗ್ ರೋಡ್ ಬಂದರೆ ಈ ಮನೆ ಬರುತ್ತೆ, ಹಿಂಗೆ ಬೆಳೆಸ್ಕೊಂಡು ರಿಂಗ್ ರೋಡ್ಗೆ ಅಲ್ಲೋಯ್ತಂದ್ರೆ ನಾವು ಕಟ್ಟಿಸ್ತಿರೋ ಮನೆ ಬರುತ್ತೆ. ಹಾಗಾಗಿ ಶೈಲಿಗೆ ಪ್ರಮೋಷನ್ ಇದೆ ಅನ್ನೋದಕ್ಕೆ ಶೈಲು ಆಟೋ ಬುಕ್ ಮಾಡಿದ್ಲು. ಮನೆಗೆ ಬಂದೆ. ಶೈಲು ಕೂಡ ಪ್ರಮೋಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಪಾಪು ನೋಡ್ಕೋಬೇಕು. ಶೈಲುಗೆ ಒಂದು ಪ್ರಮೋಷನ್ ಇದೆ, ಹಾಗಾಗಿ ಶೈಲು ಜೊತೆ ನಾನಂತೂ ಬರಲ್ಲ ಅಂತ ಹೇಳಿದ್ದೀನಿ. ಯಾಕೆಂದರೆ ಇವಳನ್ನ ಕರ್ಕೊಂಡು ಕರ್ಕೊಂಡು ನನ್ನ ಕೈಲಿ ಹೋಗೋಕ್ಕಾಗಲ್ಲ. ಒಂದು 1/2 hour ಇಲ್ಲೇ ಹತ್ತಿರದಲ್ಲೇ ಇರೋದು. ಹಾಗಾಗಿ ಬೇಗ ಪ್ರಮೋಷನ್ ಮುಗಿಸ್ಕೊ ಬರಲಿ. ಅಲ್ಲಿವರೆಗೂ ಇಲ್ಲಿ ಗೌಡ್ರು ಏನು ಮಾಡ್ತಾಯಿದ್ದಾರೆ, ಅವ್ರ ಅಮ್ಮ ರೆಡಿಯಾಗಿ ಅಷ್ಟರಲ್ಲಿ ಅಳ್ತಾ ಇದ್ದಾನೆ. ಓ, ರೆಡಿಯಾಗಿ ಹೋಗ್ತಾ ಇದ್ದಾಳಪ್ಪ, ಪ್ರಮೋಷನ್ ಇದೆ ನಮ್ಮ ಅಮ್ಮನಿಗೆ ಅಂದ್ಬಿಟ್ಟು. ಇಲ್ಲೋಡಿ ಅಲ್ಲಿ ನೋಡು, ಮಮ್ಮ ಹೋಗ್ತಾ ಅಲ್ಲಿ ನೋಡು, ಅಳು. ಮತ್ತೆ ಇವಾಗ ಅಳ್ತಾ ಇದ್ದಲ್ಲ ಅವಾಗ. ಬಾಯ್ ಬಾಯ್. ಅಯ್ಯೋ, ನೋಡ್ತಾ ಇದೆ ಪಾಪ. ಬಂಗಾರಿ ಬಾಯ್ ಬಾಯ್ ಬಂಗಾರಿ. ಓಕೆ ಬಿಡ, ಹುಷಾರಾಗಿ ಹೋಗಿದ್ದು ಬಾ. ಬೇಗನೆ ಬಾ. ಹಾಂ, ಬಂತಾ? ಇನ್ನೂ 3 minutes ಇದೆಯಾ? ಓಕೆ, ನೀನು ವಿಡಿಯೋ ಮಾಡಂಗಿದ್ರೆ ಓಕೆ. ನಮ್ಮ ಮನೆಗೆ ನೋಡಿ ಶ್ರೀಕೃಷ್ಣ ಪರಮಾತ್ಮ, ಎಷ್ಟು ದೊಡ್ಡ ಶ್ರೀಕೃಷ್ಣ ಅಂತಂದರೆ, ನಾನು ನೆನ್ನೆ ಬಟ್ಟೆ ತರೋಕ್ಕೆಲ್ಲ ಹೋಗಿದೆ, ಅಲ್ಲಿ ಕೊಟ್ಟಿರೋದು ಇದು ಕ್ಯಾಲೆಂಡರ್ ದೊಡ್ಡದು. ನಾನೇನಪ್ಪ ಇಷ್ಟು ದೊಡ್ಡದು ಕೊಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ.